ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದರೆ ಯಾವುದೂ ಡ್ಯೂಟಿನೇ ಬಂದಿರಲಿಲ್ಲ. ಬಂದು ಸ್ಟ್ಯಾಂಡ್ಗೆ ಹಾಕಿದ್ದೆ 2:30. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 4.25 ಕಿಲೋಮೀಟ್ರ್ ಐತೆ, ಶೋಭಾ ಅಪಾರ್ಟ್ಮೆಂಟು. ಡ್ರಾಪ್ ಬಂದುಬಿಟ್ಟು ನಂದಿನಿ ಲೇಔಟು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟಾಗಿ ಬನ್ನಿ ಸರ್ ಅಂತ ಹೇಳೋದು. ಐಟಮ್ ಬಂದುಬಿಟ್ಟು AC. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ, ಹಿಂಗೆ ಸ್ಟ್ರೈಟ್ ಹೋದರೆ ನೆಲಮಂಗಲ ರೋಡು. ಇಲ್ಲಿ ಲೆಫ್ಟ್ ಕಾಣಿಸ್ತಾ ಇತ್ತು ನೋಡಿ, ಶೋಭಾ ಅಪಾರ್ಟ್ಮೆಂಟು. ಇಲ್ಲೇ ಪಿಕಪ್ಪು. ಗೇಟ್ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಮೇಡಮ್ ಅವರು. ಕಸ್ಟಮರ್ ಫೋನ್ ಮಾಡಿ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ 10 ನಿಮಿಷ ಆಯಿತು. ಸಖತ್ ಲೇಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ ಒಳಗಡೆನೇ ಹಿಂಸೆ ಜಾಸ್ತಿ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಅಪಾರ್ಟ್ಮೆಂಟು. ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ AC. ಟೈಮ್ ಅವಾಗೆ 1:20 ಆಗೈತೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಲೊಕೇಶನ್ 10 ಕಿಲೋಮೀಟ್ರ್ ಐತೆ. 35 ನಿಮಿಷ ತೋರಿಸ್ತಾ ಐತೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ. ಇದೇ ಲೆಫ್ಟ್ ಎತ್ಕೊಂಡು ಲೆಫ್ಟ್ ಸೈಡ್ ಹೋಗೋದು. ರಿಂಗ್ ರೋಡು. ಇದೆಲ್ಲ ಟ್ರಾನ್ಸ್ಪೋರ್ಟ್ ಲೈನ್ ಹತ್ರ ಬಂದಿದ್ದೀನಿ. ಇದೆ KRS ಲಾಜಿಸ್ಟಿಕ್ಕು. ಅದು ಟ್ರಾನ್ಸ್ಪೋರ್ಟ್ ಲೈನು. ಹಿಂದೆಗಡೆ ಐಟಮ್ ಲೋ ಆಗ್ತೈತೆ. ಟೈಮ್ ಅವಾಗ 1:52 ಆಗೈತೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು. ಇಲ್ಲೇ ಅನ್ಲೋಡ್ ಮಾಡಿ ಒಂದು 10 ನಿಮಿಷಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 1.25 ಕಿಲೋಮೀಟ್ರ್ ಐತೆ. ಗೋಕುಲ್ ದಾಸ್ ಗಾರ್ಮೆಂಟ್ಸು. ಡ್ರಾಪ್ ಬಂದುಬಿಟ್ಟು 4 ಚಂದ್ರ ಬಿದ್ದೈತೆ. ಅಮೌಂಟ್ ಬಂದುಬಿಟ್ಟು 450 ರೂಪಾಯಿ ಬಿದ್ದೈತೆ. ಪಿಕಪ್ ಲೊಕೇಶನ್ ಹತ್ರ ಹೋಗ್ಬೇಕು. ಇವಾಗ ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು. ಇದೇ ರೋಡು. ಮುಂದೆ ಹೋಗಿ ಸೆಕೆಂಡ್ ಲೆಫ್ಟ್ ಇಟ್ಕೊಬೇಕು. ಲೊಕೇಶನ್ ಹತ್ರ ಗೇಟ್ ಎಂಟ್ರಿ ಆಗ್ತಲ್ಲೋ, ಕಸ್ಟಮರ್ ಬುಕ್ ಮಾಡಿರೋನ್ ಕ್ಯಾನ್ಸಲ್ ಮಾಡಿಬಿಟ್ಟೇನೆ. ಏನಕ್ಕೆ ಅಂತ ಕೇಳಿದ್ರೆ ಹಿಂದೆಗಡೆ ಗೇಟ್ ಬೇಕು, ಓಪನ್ ಗಾಡಿ ಆಗಲ್ಲ ಅಂತ ಹೇಳ್ತಿದ್ದಾನೆ. ಏನು ಕರ್ಮನಪ್ಪ. ಫಸ್ಟೇ ಬುಕ್ ಮಾಡಿದಾಗೇನೆ ಫೋನ್ ಮಾಡ್ಬೇಕು ತಾನೆ. ಫೋನ್ ಮಾಡಿ ಸರ್ ಗಾಡಿ ಓಪನ್ ಗಾಡಿನೋ ಕ್ಲೋಸ್ ಗಾಡಿನೋ ಅಂತ ಕೇಳೇ ಇಲ್ಲ. ಪಿಕಪ್ ಹತ್ರ ಅಲ್ಲಿದ್ದು 2 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ. ಪಿಕಪ್ ಬರ್ತಲ್ಲಿ ಇಲ್ಲಿ ಕ್ಯಾನ್ಸಲ್ ಮಾಡೇನೆ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ನೆಕ್ಸ್ಟು ಯಾವ ಕಡೆ. ಅವ್ರ ಕಡೆ ಇದ್ದಾನೆ ಕ್ಯಾನ್ಸಲ್ ಆಗೈತೆ. ಗುಡ್ ವೀಲು ಬಂದಿಲ್ಲ. ಅಷ್ಟಿಷ್ಟು ರಿಪೋರ್ಟರ್ಗೆ ಮೆಸೇಜ್ ಮಾಡಿದ್ರು ರೆಸ್ಪಾನ್ಸೇ ಇಲ್ಲ. ಸುಮ್ಕೆ ಆಗಲಿ ಡ್ಯೂಟಿ ಬೀಳ್ತದೆ. ಬುಕ್ಕಿಂಗ್ ನಂಬರ್ಗೂ ಒಂದು ಸರಿ ಫೋನ್ ಮಾಡಿ, ಕಸ್ಟಮರ್ಗೂ ಒಂದು ಸರಿ ಫೋನ್ ಮಾಡಿ, ಐಟಮ್ ಏನು ಕೇಳಿ ಆಮೇಲೆ ಕೇಳ್ತಲು ಗಾಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಕೇಳಿಬಿಟ್ಟೆ ಹೋಗಿ. ಸುಮ್ಕೆ ಅಲ್ಲ. ಇವಾಗ ಒಂದೊಂದು ಸರಿ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಪಿಕಪ್ ಹೋಗ್ತೀರಾ. ಇದೇ ಥರ ಆಗುತ್ತೆ. ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ಅದು ಕ್ಯಾನ್ಸಲ್ ಆಗಿ 20 ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು APMC ಆ್ಯಡು. ಡ್ರಾಪ್ ಬಂದುಬಿಟ್ಟು KR ಮಾರ್ಕೆಟು ಮಂಡಿ ಹಾಕ್ಯಾರ ಲೊಕೇಶನ್ನು. ಕಸ್ಟಮರ್ ಫೋನ್ ಮಾಡಿದ್ದೆ, ಏನೋ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳ್ಯಾರೆ. ಐಟಮ್ ಬಂದುಬಿಟ್ಟು ಕಡಲೆಕಾಯಿ, ಹಸಿ ಕಡಲೆಕಾಯಿ ಮೂಟೆ ಅಂತೆ. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಅಮೌಂಟ್ ಬಂದುಬಿಟ್ಟು 580 ಬಿದ್ದೈತೆ. ಬನ್ನಿ ಹೋಗೋಣ. ಡೀಸೆಲ್ ಬೇರೆ ಕಡಿಮೆ ಆಗಿತ್ತು, ಹಾಗಾಗಿ ಕಂಟಿನ್ಯೂಸ್ ನೋಡಿ ಹತ್ರ ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿದ್ದ ಸೀದಾ ಪಿಕಪ್ ಲೊಕೇಶನ್ ಹತ್ರ ಹೋಗ್ಬೇಕು. ಇಲ್ಲ 1 ಕಿಲೋಮೀಟ್ರ್ ಐತೆ ಪಿಕಪ್. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅದೇ ಗೇಟು 7 ಗೇಟು. ಅಲ್ಲಿ ಬೇರೆ ಗೇಟ್ಗಳು ಇದ್ದ ಬಂದರೆ 50 ರೂಪಾಯಿ ಕಟ್ಟಲೇಬೇಕು. ಮಾಮೂಲಿ ಖಾಲಿ ಗಾಡಿ ಬರ್ತದೆ ಆ ಗೇಟಾಗಿ ಮಾತ್ರ ಅಮೌಂಟ್ ಕಟ್ಟಲ್ಲ. 3:25 ಆಗೈತೆ. ಎಲ್ಲ ಲೋಡಾಗಿ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 9 ಕಿಲೋಮೀಟ್ರ್ ಐತೆ. 45 ನಿಮಿಷ ತೋರಿಸ್ತಾ ಇದ್ದಾರೆ. ಎಕ್ಸಾಕ್ಟ್ ಮಾರ್ಕೆಟ್ ಹತ್ರನೇ ಡ್ರಾಪು. ಮಾರ್ಕೆಟ್ ಯೂಟನ್ನು, ಸಿಗ್ನಲ್ ಯೂಟನ್ನು ಲೆಫ್ಟ್ ಸೈಡು ಬ್ರಿಡ್ಜ್ ಹತ್ರ. ಕಡಲೆಕಾಯಿ ಲೋಡು ವೇಟ್ ಐತೆ. ಅಲ್ಲೋಗಿ ಇದು ಮಾಡಿ ಅಂತ ಹೇಳಿದ್ರೆ ಸರಿ ಆಯ್ತು. ಇದು ಲೂಲು ಮಾಲು ರೈಟ್ ಸೈಡಾಗಿ ಕಾಣುತ್ತೆ. ಇಲ್ಲಿದ್ದ ಇನ್ನೂ 4 ಕಿಲೋಮೀಟ್ರ್ ಐತೆ. ಮಾರ್ಕೆಟ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೀದಾ ಇದಕ್ಕೆ ಹೋಗುತ್ತೆ, ಚಿಕ್ಕ
ಹೊಸಪೇಟೆಗೆ. ಆ ಕಡೆ ಈ ಕಡೆ ಫುಲ್ ಜಾಮ್. ಟೈಮ್ ಅವಾಗೆ 4 ಗಂಟೆ ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತಾಯಿತ್ತೆ. ಫುಲ್ ಹೆವಿ ಜಾಮ್ ಅಂದರೆ ಜಾಮ್. ಮಾರ್ಕೆಟು ಅದೇ ಮಾರ್ಕೆಟ್. ಎಲ್ಲ ಅನ್ಲೋಡ್ ಆಯಿತು. ಇದು ವೋಟ್ರ್ ID ಸಸ್ಪೆಂಡ್ ಆಗುತ್ತೆ. ಇವಾಗ ಆನ್ಲೈನ್ ಮಾಡಿಸ್ಬೇಕಿದು. ಅದೇ ಅಂಗಡಿ ಡ್ರಾಪ್ ಆಯ್ತಲ್ಲ. ವೋಟ್ರಿಗೆ ಆನ್ಲೈನ್ ಮಾಡಿಸಿ ಒಂದು 5 ನಿಮಿಷಕ್ಕೆ ಡ್ಯೂಟಿಗೆ ಬಂತು. ಏನೇನಕ್ಕೋ ಬಂತು. ಏರಿಯಾ ಕಡೆ ಅಂತ ಎತ್ಕೊಂಡ್ರೆ ಡ್ಯೂಟಿ ಆನ್ಲೈನ್ ಡ್ಯೂಟಿ ಬಿದ್ದೈತೆ. ಇವಾಗ ತಾನೇ ಆನ್ಲೈನ್ ಮಾಡ್ತಿದ್ದೀನಿ. ತಿರ್ಗಾ ಆನ್ಲೈನ್ ಡ್ಯೂಟಿ ಬಿದ್ದೈತೆ 750 ರೂಪಾಯಿ. ಟೈಮ್ ಅವಾಗ 5 ಗಂಟೆ 3 ನಿಮಿಷ ಆಗಿದೆ. ಪಿಕಪ್ ಮಾಡೋಕ್ಕೆ ಎಷ್ಟಂದ್ರೆ 20 ನಿಮಿಷ. ಡ್ರಾಪ್ ಅಷ್ಟೊತ್ತಿಗೆ 8 ಗಂಟೆ. ಇಷ್ಟೇ. ಇವತ್ತು ದುಡಿಮೆ ಏನೂ ಇಲ್ಲ. ಎಲ್ಲ ಆನ್ಲೈನು, ಡೀಸೆಲು, ಕಮಿಷನ್ನೇ ಸರೋಗಿ. ಜಾಮ್ ಮಾರ್ಕೆಟ್. ಕಲಸಿಪಾಳ್ಯ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಈ ಕಡೆ ಎಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 5:30 ಆಗುತ್ತಲ್ಲ. ಆನಂದ ಟ್ರಾವೆಲ್ಸ್ ಕಾಣಿಸ್ತಾಯಿದೆ ನೋಡಿ. ಅಲ್ಲೇ ಪಿಕಪ್ ನಮ್ಮದು. ಏನೋ 3 ಬಾಕ್ಸ್ ಇದಾವಂತೆ. ಲೋಡ್ ಮಾಡ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳಿ. ಎಲ್ಲ ಟೋಟಲ್ಲು 1 ಬಾಕ್ಸು, 2 ವೈಟು, ಅಲ್ಲಿ ಮುಂದೆಗಡೆ ಒಂದು ಟೋಟಲ್ 4 ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 16 ಕಿಲೋಮೀಟ್ರ್ ಐತೆ. 5:40 ಆಗೈತೆ. ಲಯನ್ ಸರ್ಕಲ್ ಫುಲ್ ಜಾಮ್ ಆಗಿರುತ್ತೆ ಯಾವಾಗ ಬಂದ್ರು. ಅದು ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. 7:20 ಆಗೈತೆ. ಹಿಂದಗಡೆ ಐಟಮ್ ಅನ್ಲೋಡ್ ಆಗ್ತೈತೆ. ಅಲ್ಲಿದ್ದೆ ಇಲ್ಲಿ ಬರೋಷ್ಟೊತ್ತಿಗೆ 1 ಅವರ್ 20 ನಿಮಿಷ ಆಗೈತೆ. ಇದು ಅಮೌಂಟು ಟೋಟಲ್ಲು 813 ರೂಪಾಯಿ. ಇಲ್ಲಿದ್ದ ಯಾವುದೋ ಡ್ಯೂಟಿ ಬೀಳೋಲ್ಲ ಅಂತ ಇನ್ನೇನು ಮಾಡೋಕ್ಕಲ್ಲ. ಇಲ್ಲಿ ಕಾಯ್ದ್ರೆ ವೇಸ್ಟು. ಟೈಮ್ ಬೇರೆ 7:30 ಆಗೈತೆ. ಬರ್ತೈತೆ ಕೆರೆಗುಡದಳ್ಳಿ ಹತ್ರ ಬರ್ತಲ್ಲ 8 ಕಾಲಿಗೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ 350 ರೂಪಾಯಿ. ಪಿಕಪ್ ಇಲ್ಲಿ ಚಿಕ್ಕಬಳ್ಳಾಪುರ ಮೇಂದ್ರಳ್ಳಿ. ಡ್ರಾಪ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಗೆಳೆಯರ ಬಳಗ AGB ಲೇಔಟು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬನ್ನಿ ವಾಹನ. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 8:30 ಆಗೈತೆ. ಹಿಂದೆಗಡೆ ನಿಲ್ಲಿಸಿದ್ದೀನಿ. ರೋಡ್ ಡೆಡ್ ಎಂಡು. ಐಟಮ್ ಲೋಡ್ ಮಾಡ್ತಾಯಿದ್ದೀನಿ. 3ನೇ ಫ್ಲೋರಿಂದ ತಗೊಬರ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 2.5 ಕಿಲೋಮೀಟ್ರ್ ಐತೆ. 15 ನಿಮಿಷ ತೋರಿಸ್ತೈತೆ. ಚಿಕ್ಕಬಳ್ಳಾಪುರ ಇಲ್ಲಿದ್ದ ಅಲ್ಲಿ ಮುಂದೆ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಲೆಫ್ಟ್ ಎತ್ಕೊಂಡು ಗಣೇಶನ ದೇವಸ್ಥಾನ ಹತ್ರ ಲೆಫ್ಟ್ ಹೋಗ್ಬೇಕಲ್ಲೇ ಗೆಳೆಯರ ಬಳಗ. ಹಿಂಗೆ ಸ್ಟ್ರೈಟ್ ಹೋದರೆ ಹೆಸರುಘಟ್ಟ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತಾಯಿತ್ತು ಐಟಮ್. ಇದೇ ಬಿಲ್ಡಿಂಗು. ಟೈಮ್ ಅವಾಗ 8:57 ಆಗೈತೆ. ಎಲ್ಲ ಕಂಪ್ಲೀಟ್ ಆಯಿತು. ಕ್ಯಾಶ್ 350 ರೂಪಾಯಿ. ಟೋಟಲ್ ಡ್ಯೂಟಿ 4. ಅಂದ್ರಾಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 2223. ಪೋಟ್ರ್ ಕಮಿಷನು 430, ಡೀಸೆಲ್ 430. ಇನ್ನು ಉಳಿದಿರೋದು ಅಮೌಂಟು 1450. ಇಷ್ಟು ಡ್ಯೂಟಿ ಮಾಡಿದ್ದೀನಿ. ಅದ್ರಾಗ 2 ಡ್ಯೂಟಿ ನನಗೇನು 2 ಡ್ಯೂಟಿ ಆನ್ಲೈನ್ ಆಗ್ಯಾವೆ. 2 ಡ್ಯೂಟಿಗೆ 1 ಡ್ಯೂಟಿ ಡೀಸೆಲ್ ಹಾಕ್ಸಿನಿ. 1 ಡ್ಯೂಟಿದು ಮಾತ್ರ ಕ್ಯಾಶ್ ಬಂದೈತೆ ಇವತ್ತು. ಇನ್ನು ನಾಳೆ ದುಡ್ದಿದ್ದು ಮಾತ್ರ ನೋಡಬೇಕು ಕ್ಯಾಶ್ ಆಗುತ್ತೆ ಎಷ್ಟಾಗುತ್ತೆ. ಟೈಮ್ ಅವಾಗ 9:20 ಆಗೈತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ.